ಮನೆಯಿಂದ ಹೊರ ಬರೋದಕ್ಕೆ ನಾಗರಿಕರು ಹಿಂದೇಟು ಹಾಕ್ತಿದ್ದಾರೆ. ಹೌದು, ಆಫ್ ಕೋರ್ಸ್ ಇಂಥ ಪರಿಸ್ಥಿತಿಯಲ್ಲಿ ಹೊರಗಡೆ ಬರೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಅವರಲ್ಲಿ ಮೂಡ್ತಾ ಇದೆ. ಅಂಗಡಿ ಮುಂಗಟ್ಟುಗಳು ತೆರೆಯೋದೇ ಡೌಟ್ ಅಂತಿದ್ದಾರೆ. ನಾಗಮಂಗಲದಾದ್ಯಂತ ಪೊಲೀಸ್ ಬಂದೋಬಸ್ತನ್ನ ಈಗ ಒದಗಿಸಲಾಗಿದೆ. ಘಟನೆಯಾದ ನಂತರ ದರ್ಗಾ ಮಸೀದಿ ಸಮೀಪವೂ ಕೂಡ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಸಹಜ ಸ್ಥಿತಿಯತ್ತ ನಾಗಮಂಗಲ ಪಟ್ಟಣ ಸದ್ಯಕ್ಕೆ ಮರಳುತ್ತಾ ಇದೆ. ಆದರೆ ನಿನ್ನೆ ಹೊತ್ತಿರುವಂತಹ ಈ ಕಿಚ್ಚಿನ ಜ್ವಾಲೆ ನಾಗಮಂಗಲದ ಜನರಲ್ಲಿ ಇನ್ನೂ ಕೂಡ ಉರಿತಾ ಇದೆ. ಇಂಥ ಪರಿಸ್ಥಿತಿ ನಮ್ಮ ನಾಗಮಂಗಲಕ್ಕೆ ಬಂದ್ಬಿಡ್ತಲ್ಲ ಅನ್ನುವಂತಹ ಆಕ್ರೋಶ ಆ ಭಾಗದ ಜನರಲ್ಲೂ ಕೂಡ ಇದೆ. ನೋಡ್ತಾ ಇದ್ದೀರಿ, ಕಿಡಿಗೇಡಿಗಳು ಅಲ್ಲಿ ಒಂದು ಕಾರನ್ನ ಹೇಗೆ ಧ್ವಂಸಗೊಳಿಸ್ತಾ ಇದ್ದಾರೆ ಅಂತ. ಮತ್ತೊಂದು ಕಡೆ ಅದು ಟೂ ವೀಲರ್, ವಿಶೇಷ ಚೇತನರು ಓಡಿಸುವಂತಹ ದ್ವಿಚಕ್ರ ವಾಹನನೂ ಇವರು ಬಿಟ್ಟಿಲ್ಲ ಅಂತಂದ್ರೆ ನಿನ್ನೆಯ ಇವರ ಮನಸ್ಥಿತಿ ಹೇಗಿತ್ತು ಅಂತ. ಸಾಕಷ್ಟು ವಾಹನಗಳು ಕೂಡ ಡ್ಯಾಮೇಜ್ ಆಗಿದೆ. ಅಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡೋದಕ್ಕೆ ಮೊದಲೇ ಪ್ಲಾನ್ ನಡೆದಿತ್ತು ಅನ್ನೋದಕ್ಕೆ ಹಲವು ಸಾಕ್ಷಿಗಳಿದೆ. ಏನೇನು ಪೆಟ್ರೋಲ್ ಬಾಂಬ್ ಸಿಕ್ತು. ಇಮಿಡಿಯೇಟ್ಲಿ ಪೆಟ್ರೋಲ್ ಬಾಂಬ್ ಎಲ್ಲಿಂದ ಸಿಗುತ್ತೆ ಇವರಿಗೆ? ಹೇಗ್ ಸಿಗುತ್ತೆ? ಅಲ್ಲಿ ಕಲ್ ತೂರಿದ್ದಾರೆ. ಇರೋದು ಟಾರ್ ರೋಡು, ಸಿಮೆಂಟ್ ರೋಡು. ಸೊ ಆ ರೋಡಲ್ಲಿ ಕಲ್ ಎಲ್ಲಿಂದ ಬರುತ್ತೆ ಹಾಗಾದ್ರೆ? ಏನೆಲ್ಲ ಇನ್ಸಿಡೆಂಟ್ ಆಯಿತು ಅಂತೇಳಿ ಅದರ ಪ್ರತಿಯೊಂದೆಲ್ಲ ವೀಡಿಯೋಸನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಅನಾಲಿಸಿಸ್ ಮಾಡಿ ಯಾವ ಥರ ಇನ್ಸಿಡೆಂಟ್ ಆಯ್ತು ಅನ್ನೋದ್ರ ಬಗ್ಗೆ ನಾವು. ಸರ್, ಎಷ್ಟು ಅಂಗಡಿಗಳು ಎಷ್ಟು ಬೈಕ್ಗಳು ಈಗ ನಾಶ ಆಗಿದೆ? ಸುಟ್ಟಿದ್ದು ಬೈಕ್ಗಳು 7 ಮತ್ತು ಅಂಗಡಿ ಒಂದು 6 ಇದೆ. ಅದನ್ನು ಹೊರತುಪಡಿಸಿ ಸಣ್ಣ ಪುಟ್ಟ ನಾಶ ಆಗಿದ್ದು, ಕಲ್ಲು ಹೊಡೆದಿದ್ದು, ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದ್ದು ಸೇರಿ ಒಂದು 15 ಬೈಕ್ ಇದೆ ಟೋಟಲ್ ಆಗಿ. ಆಮೇಲೆ ಒಂದು 14 ಶಾಪ್ ಇದೆ, ಒಂದು ಕಾರ್ ಇದೆ. ಇವಿಷ್ಟು ಡ್ಯಾಮೇಜ್, ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ. ಈಗ ಬಂದಿದ್ದರು 46 ಇದೆ. ಆ ಸಂಖ್ಯೆ ಏನಾದ್ರು ಜಾಸ್ತಿ ಆಗುವಂಥದ್ದಿದೆ ಸರ್? ವಿಚಾರಣೆ ಯಾವ ರೀತಿ ಇದೆ? ಮಾಡ್ತಾ ಇದ್ದೀವಿ. ಟೀಮ್ ಮಾಡಿ ಯಾರ್ಯಾರ್ದು ಏನೇನು ಪಾತ್ರ ಇದೆ ಮತ್ತು ವಿಡಿಯೋದಲ್ಲಿ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಇನ್ನಷ್ಟು ಹೆಚ್ಚಿನ ಜನನ ಯಾರ್ಯಾರು ಕಿಡಿಗೇಡಿಗಳು ನಿನ್ನೆ ಒಂದು ಕೃತ್ಯದಲ್ಲಿ ತೊಡಗಿದ್ದಾರೆ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ಅರೆಸ್ಟ್ ಮಾಡಿದ್ದೀವಿ ಸರ್. ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಸರ್ ನಾಗಮಂಗಲ ಟೌನ್? ಸದ್ಯ ಪರಿಸ್ಥಿತಿ ನಾರ್ಮಲ್ ಆಗಿದೆ. ಎಲ್ಲ ಜನ ತಮ್ಮ ದಿನನಿತ್ಯ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲಿಯೂ ಯಾವುದೇ ಒಂದು ಅಹಿತಕರ ಘಟನೆ ಆಗುವ ಯಾವುದೂ. ಇದಿಷ್ಟು ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರ ಮಾತಾಗಿರುವಂಥದ್ದು. ಅಂದರೆ 46 ಮಂದಿಯನ್ನು ಈಗಾಗಲೇ ಬಂಧನವನ್ನು ಮಾಡಿದ್ದೇವೆ. ಅವ್ರನ್ನ ವಿಚಾರಣೆ ಮಾಡ್ತಾ ಇರುವಂಥದ್ದು. ಇನ್ನಷ್ಟು ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಹಲವು ಅಂಗಡಿಗಳು, ಬೈಕ್ಗಳು ಇದೀಗ ಸಂಪೂರ್ಣವಾಗಿ ನಾಶ ಆಗಿದೆ ಎಂಬ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬೈರಸ್ ತಿಪ್ಟೂರ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.